ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಥರ್ಡ್ ಡೇ. ಇವಾಗ ಇಲ್ಲೇ ಹೋಮ್ ಸ್ಟೇ ಹತ್ರನೇ ಒಂದು ಬೀಚ್ ಇದೆ. ನಾವು ಮೊನ್ನೆ ಹೋಗಿದ್ವಲ್ಲ ಲಾಸ್ಟ್ ವ್ಲಾಗಲ್ಲಿ. ಕುಮಟಾ ಬೀಚು, ಇಲ್ಲ ನಿರ್ವಾಣ ಬೀಚ್ ಅಂತಲೂ ಹೇಳ್ತಾರೆ, ಇಲ್ಲ ಬಾಡ ಬೀಚ್ ಅಂತಾರೆ. ಸೊ ಇಲ್ಲಿ ಒಂದು 5 ನಿಮಿಷ, ಇನ್ನೊಂದು 5 ಕಿಲೋಮೀಟ್ರ್ 10 ನಿಮಿಷ ಟ್ರಾವೆಲ್ಲು. ಬೋಟು ಎಲ್ಲ ಸಿಗುತ್ತೆ. ಅಂದರೆ ಅದು ಎಕ್ಸ್ಕ್ಲೂಡ್ ದಿಸ್ ಪ್ಯಾಕೇಜ್. ನಮಗೂ ಇಲ್ಲಿಗೆ ಬಂದಮೇಲೆ ಹೋಮ್ ಸ್ಟೇ ಅವ್ರು ಹೇಳಿದ್ರು. ಸೊ ಇಲ್ಲಿ ಪರ್ ಪರ್ಸನ್ ಇಷ್ಟು ಅಂತ ಚಾರ್ಜ್ ಆಗುತ್ತೆ. ಸೊ 2.5 hours ಫುಲ್ಲು ಬೋಟಲ್ಲಿ ಸುತ್ತಾಡಿಸ್ತಾರೆ. ಅಂದರೆ ಬೀಚ್ ಮೇಲೆ ಇರ್ತೀವಿ. ಮತ್ತು ಡಾಲ್ಫಿನ್ಸ್ಗಳು ಹಿಂಗೆ ಎಗರೋದೆಲ್ಲ ಜಾಸ್ತಿ ಇರುತ್ತಂತೆ. ಆಮೇಲೆ ಕಾಯಕಿಂಗು, ಸೆಲ್ಫ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇರುತ್ತೆ. ಹಂಗಾಗಿ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಎದ್ದು 7 ಗಂಟೆಗೆ ಅಲ್ಲಿ ಇರ್ತೀವಿ ಅಂತ ಹೇಳಿದ್ವಿ. 2.5 hours ಬೇಕು ಕಂಪ್ಲೀಟಾಗಿ. ಸೊ ಎಲ್ಲರೂ ಹೊರಟಿದ್ದೀವಿ, ಡ್ರೈವರು, ಕಸ್ಟಮರ್ಸು, ನಾನು, ಎಲ್ಲರೂ. ಸೊ ಇಲ್ಲಿಂದ ಒಂದು 5 ಕಿಲೋಮೀಟರ್ ಇದೆಯಂತೆ. ಸೊ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಡ್ ಮಾಡೋಣ ನೆಕ್ಸ್ಟ್. ಇನ್ನು ನಾವು ಮಾಡಿರೋ ಹೋಮ್ ಸ್ಟೇ ಅಲ್ಲಿಂದ ಒಂದು 15 to 20 minutes ಜರ್ನಿ ಅಷ್ಟೇ. ತುಂಬಾ ಹತ್ತಿರ ಇದೆ. ಮತ್ತು ಕ್ಲೈಮೇಟು ಅಷ್ಟೇ ಬೆಳಿಗ್ಗೆನೆ ಸಖತ್ತಾಗಿತ್ತು ನೋಡೋದಕ್ಕೆ. ಅಂದರೆ 7-7:30 ಅಲ್ಲಿದ್ವಿ. ಸೊ ಬೆಳಗ್ಗೆ ಹೋದರೆ ಸನ್ರೈಸ್ ಇದನ್ನೆಲ್ಲ ನೋಡ್ಬೋದು ಅಂದ್ಬಿಟ್ಟು ಆ ಟೈಮ್ಗೆ ಹೋಗಿದ್ದು. ಇನ್ನು ಬೇರೆ ಟೈಮಲ್ಲೂ ಕೂಡ ಇರುತ್ತೆ, ಬಟ್ ನಾವು ಅರ್ಲಿ ಮಾರ್ನಿಂಗ್ ಬೇಕು ಅಂತಲೇ ಹೋಗಿದ್ದೀನಿ. ಯಾಕಂದರೆ ನಾವು ಬೇರೆ ಬೇರೆ ಪ್ಲೇಸಸ್ಗೆಲ್ಲ ನೆಕ್ಸ್ಟ್ ಹೋಗಬೇಕಿತ್ತಲ್ವ, ಹಾಗಾಗಿ. ಸೊ ಕೂಡಲೇ ನಮ್ಮ ಪ್ರವಾಸನ ಕಾಂಟ್ಯಾಕ್ಟ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ಸ್ ಕೊಟ್ಟಿರ್ತೀನಿ. ಆಲ್ ಓವರ್ ಇಂಡಿಯಾ ಡೆಸ್ಟಿನೇಷನ್ಸ್ ಕವರ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಅಂಡಮಾನ್, ಲಕ್ಷದ್ವೀಪ್. ಹಾಗೆ ಗ್ರೂಪ್ ಟೂರ್ಸ್ಗೆ ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ. ಹಾಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋ ಜವಾಬ್ದಾರಿ ನಮ್ಮದು. ನಿಮಗೆ ಮೆಮೊರಬಲ್ ಆಗಿರುತ್ತೆ ಆ ಟೂರು. ನಾವು ಅಷ್ಟಂತೂ ಅಶ್ಯೂರೆನ್ಸ್ ಕೊಡ್ತೀವಿ. ಇದ್ರ ಜೊತೆಗೆ ಕರ್ನಾಟಕದಲ್ಲಿ 2 days ಟ್ರಿಪ್ ಇದನ್ನು ಕೂಡ ಮಾಡ್ತೀವಿ. 20 ಜನ ಇರಲಿ, 30 ಜನ ಇರಲಿ, 50 ಜನ ಇರಲಿ, 100 ಜನ ಇರಲಿ, 10 ಜನ ಇರಲಿ, ಇಬ್ಬರೇ ಇರಲಿ, ಎಲ್ಲರಿಗೂ ಕೂಡ ಮಾಡಿಕೊಡ್ತೀವಿ. ಸೊ ಬೋಟ್ ಬರ್ತಿದೆ. ಅದು ಕೆಪಾಸಿಟಿ ಇರುತ್ತೆ. ಈಗ 20 ಕೆಪಾಸಿಟಿನೆಲ್ಲ 10 ಇಲ್ಲ 30 ಕೆಪಾಸಿಟಿ ಈ ಥರ ಬೋಟ್ ಕೂಡ ಇರುತ್ತೆ. ಸೊ ಬಂತು. ಇದರಲ್ಲಿ 3 ಜನ ಇರ್ತಾರೆ. ಒಬ್ಬರು ಮುಂದೆ ಈ ಆ್ಯಂಕರ್ ಇದನ್ನೆಲ್ಲ ಹಾಕೋರು ಇರ್ತಾರೆ, ಹಿಂದೆಗಡೆ ಓಡಿಸೋರು ಇರ್ತಾರೆ, ಇನ್ನೊಬ್ಬರು ಅದಕ್ಕೆ ಹೆಲ್ಪರ್ ಇರ್ತಾರೆ. ಒಟ್ಟು 3 ಜನ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ತುಂಬಾ ಫ್ರೆಂಡ್ಲಿ ಆಗಿದ್ದರು. ಎಲ್ಲೋದ್ರೂ ನಾವು ಫ್ರೆಂಡ್ಲಿಯಾಗಿ ಮಾಡ್ಕೊಂಬಿಡ್ತೀವಿ ಆ ಥರ. ನೆಕ್ಸ್ಟ್ ನಾವು ಬರ್ತಾನೆ ಇರ್ತೀವಿ ಇಲ್ಲಿಗೆ. ಹಾಗಾಗಿ ಇನ್ನು ನೀವೇ ಪರ್ಸ್ನಲಾಗಿ ಹೋಗ್ತೀರಾ ಅಂದರೆ ಇಲ್ಲಿ ತುಂಬ ಇದಾಗುತ್ತೆ. ಬಟ್ ನಮ್ಮ ಕಡೆಯಿಂದ ಅಂತ ಬಂದರೆ ನಿಮಗೆ ತುಂಬ ಕಡಿಮೆ ಬಡ್ಜೆಟಲ್ಲಿ ನಾವು ಪ್ರತಿಯೊಂದು ಟ್ರಿಪ್ನು ತೋರಿಸ್ತೀವಿ. ಒಂದು ಮೆಮೊರಬಲ್ ಆಗು ಕೂಡ ಇರುತ್ತೆ. ಇನ್ನು ಬನ್ನಿ ನೋಡೋಣ ಬೋಟ್ ರೈಡ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಒಬ್ಬೊಬ್ಬರೇ ಹತ್ತುತ್ತಿದ್ದಾರೆ. ಇಲ್ಲಿಂದ ಏನು ಗೊತ್ತಾ, ಈ ಬೀಚಲ್ಲಿ ಹೋದರೆ 5 ಬೀಚ್ ಕವರ್ ಆಗುತ್ತೆ. ಇಲ್ಲಿಂದ ಗೋಕರ್ಣಕ್ಕೆ 7 ಕಿಲೋಮೀಟರು ಥ್ರೂ ವಾಟರು. ಬಟ್ ನಾವು ರೋಡಲ್ಲಿ ಹೋದರೆ ಗೊತ್ತಲ್ವಾ ಎಷ್ಟಾಗುತ್ತೆ ಕುಮಟಾಯಿಂದ ಗೋಕರ್ಣಗೆ ಅಂತ, ಜಾಸ್ತಿನೇ ಆಗುತ್ತೆ. ಸೊ ಥ್ರೂ ವಾಟರ್ ಬೇರೆ, ಥ್ರೂ ಲ್ಯಾಂಡ್ ಬೇರೆ. ಸೊ ಈ ಥರ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ 3.5 hours ಆರಾಮಾಗಿ ಬೋಟಲ್ಲಿ ಸ್ಪೆಂಡ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ 5 ಬೀಚಸ್ ಕವರ್ ಆಗುತ್ತೆ, 1 ಕೇವ್ ಕವರ್ ಆಗುತ್ತೆ. ಹಾಗೆ ಕಾಂತಾರ ಶೂಟಿಂಗು, ಅಂದರೆ ರೀಸೆಂಟಾಗಿ ಕಾಂತಾರ ಚಾಪ್ಟರ್ 1 ಬಂತಲ್ಲ, ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸೀನ್ ಇದೆ, ಆ ತಾತನ ಎಳ್ಕೊಂಡೋಗಿ ಹೊಡೆಯೋದು. ಸೊ ಆ ಸೀನ್ ಕೂಡ ಇಲ್ಲೇ ಶೂಟ್ ಮಾಡಿರೋದು. ಸೊ ಅಷ್ಟು ಇಲ್ಲಿ ಡಿಮ್ಯಾಂಡ್ ಇದೆ ಈ ಪ್ಲೇಸಿಗೆ. ತುಂಬಾ ಚೆನ್ನಾಗಿದೆ ಮಾತ್ರ. ಓಷನ್ ವ್ಯೂ ಪ್ರತಿಯೊಂದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೋಡೋಣ. ಇನ್ನು DJ ಎಲ್ಲ ಇರುತ್ತೆ, ಪ್ರತಿ ಮ್ಯೂಸಿಕ್ಕು ಸಖತ್ತಾಗಿರುತ್ತೆ. ಆ ಮ್ಯೂಸಿಕ್ ಪ್ಲಸ್ ಓಷನ್, ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ, ಸಖತ್ತಾಗಿರುತ್ತೆ. ಅವೆರಡು ಫೀಲೇ ಬೇರೆ. ಆಲ್ಮೋಸ್ಟ್ ನಾವು 10:30-11 ಗಂಟೆ ಆಯಿತು ವಾಪಸ್ ಬರೋದಕ್ಕೆ ಅಲ್ಲಿಂದ. ಒಂದು ಚೂರು ಹೊಟ್ಟೆ ಹಸಿವಾಗಲಿಲ್ಲ, ಬಾಯಾರಿಕೆ ಆಗಲಿಲ್ಲ, ಎಂಥದ್ದು ಆಗಲಿಲ್ಲ. ಆ ನೀರು ನೋಡಿದ್ರೆ ಅಷ್ಟೇ ಚೆಂದ. ಸೊ ಸ್ಪಾಟ್ ಏನಿದೆ ಅದು ಹೇಳಿದ್ನಲ್ಲ ನಾನು, ಕಾಂತಾರ ಶೂಟ್ ಆಗಿದ್ದು ಸ್ಪಾಟ್ ಅದು. ಸೊ ಅದು ಕೂಡ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ನಮ್ಮ ಜೊತೆಗೆ ಇನ್ನೂ ಬೇರೆಯವರೆಲ್ಲ ಬಂದಿದ್ದರು ಶೇರಿಂಗ್ ಇದರಲ್ಲಿ. ಸೊ ಅವ್ರನ್ನೂ ಎಲ್ಲ ಪರಿಚಯ ಮಾಡಿಕೊಂಡು ಎಲ್ಲ ಡ್ಯಾನ್ಸ್ ಮಾಡಿಕೊಂಡು
ಎಲ್ಲ ಮಾತಾಡಿಕೊಂಡು ಬಂದ್ವಿ. ಇನ್ನು ಒಂದು ಕಡೆ ಸ್ವಿಮ್ಮಿಂಗ್ಗೆ ಅಂತ ಬಿಡ್ತಾರೆ, ಆಟ ಆಡ್ಬೋದು. ಕೆಲವೊಂದು ಕಡೆ ಡೇಂಜರಸ್ ಡೀಪ್ ಇರುತ್ತೆ, ಅಲ್ಲೆಲ್ಲ ಬಿಡಲ್ಲ, ಜಸ್ಟ್ ವ್ಯೂಯಿಂಗ್ ಬಿಡ್ತಾರೆ. ಆಮೇಲೆ ಕಾಯಕಿಂಗೆ ಬಿಡ್ತಾರೆ. ಆಮೇಲೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಕೇವ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅದೊಂದು 15-20 ನಿಮಿಷ, 150 ಮೀಟರ್. ಅದು ಅದರಲ್ಲಿ ಸ್ಮಗ್ಲಿಂಗ್ ಮಾಡ್ತಿದ್ರಂತೆ. ಸೊ ಅದು ಒಂದು ಎಷ್ಟೋ ಕಿಲೋಮೀಟ್ರ್ ಉದ್ದ ಇದೆ. ಬಟ್ ನಮಗೆ ಟ್ರಾವೆಲರ್ಸ್ಗೆಲ್ಲ ಇರೋದು 150 ಮೀಟರ್ಸ್ ಅಷ್ಟೇ. 150 ಮೀಟರ್ಸ್ ಹೋಗಿ ಕೇವಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು. ಫುಲ್ಲು ಕತ್ಲೆ ಇರುತ್ತೆ. ಅದೊಂಥರ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಥರ ಆಗಿರುತ್ತೆ. ಇನ್ನು ವೇವ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇನ್ನು ಕೆಲವೊಂದು ಕಡೆ ತೋರಿಸಿದ್ರಲ್ಲ, ಇನ್ನು ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ಸು ಬೋಟಲ್ಲಿ ಬೇರೆ ಬೀಚ್ ಕಡೆಗೆ ಇದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಓಮ್ ಬೀಚ್, ಗೋಕರ್ಣದಲ್ಲಿ ಓಮ್ ಬೀಚ್ ಫೇಮಸ್ ಅಲ್ವಾ. ಅದು ಮೇಲ್ಗಡೆಯಿಂದ ಏರಿಯಲ್ ವ್ಯೂ ನೋಡಿದಾಗ ಓಮ್ ಅಂತ ಕಾಣಿಸುತ್ತೆ. ಅಲ್ಲಿ ಹತ್ತಿರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಅದನ್ನು ತೋರಿಸಿದ್ದು. ಸೊ ಓಮ್ ಬೀಚ್ ಅಂದ್ಬಿಟ್ಟು ಸಕ್ಕದಾಗಿತ್ತು. ಅವನ್ನೆಲ್ಲ ನೋಡೋವಾಗ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಬೋಟಲ್ಲಿ ಮಾತ್ರ. ಸೊ ಖಂಡಿತವಾಗ್ಲೂ ನಮ್ಮ ಪ್ರವಾಸನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಬೆಸ್ಟ್ ಮೆಮೊರಬಲ್ ಟ್ರಿಪ್ ಇನ್ ಯುವರ್ ಲೈಫ್ ಅಂತಲೇ ಹೇಳ್ಬೋದು. ನಾವು ಅಷ್ಟನ್ನು ಮಾಡಿಕೊಡ್ತೀವಿ, ಅಷ್ಟು ಅಶ್ಯೂರೆನ್ಸ್ನ ಕೊಡ್ತೀವಿ. Thank you, sir. Wish you the same. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. Dripping lights paint the skies, all because of you. Dripping lights paint the skies, only you can make me move. You can make me move. Can make me move. You can make me move. Can make me. So alive, make it last forever. Stop in time, yeah, I'm surrendering. Hold tight, chemicals collide. Hold tight, hold tight, hold tight. Dripping lights paint the skies, all because of you. Dripping lights paint the skies, only you can make me move. You can make me move. Can make me move. Can make me move. You can make me move. Can make me. ನಾನು ಬೆಳಗ್ಗೆ ಹೋಗಿದ್ನಲ್ಲ, ಜಾಕೆಟ್ ಹಾಕೊಂಡು ಹೋಗಿದ್ದೆ, ತುಂಬ ಚಳಿ ಇತ್ತು ಅಂದ್ಬಿಟ್ಟು. ಆಮೇಲೆ ನಾವು ಅಲ್ಲಿ ಸ್ವಿಮ್ ಮಾಡೋವಾಗ ಜಾಕೆಟೇ ಉಲ್ಲನ್ನು
ಸೊ ಅದಕ್ಕೆ ಅದು ರಿಮೂವ್ ಮಾಡಿ ಈಗ ನೆಂದಿದ್ದಾಯಿತು. ನಾವು ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ವಿ ಬೀಚಲ್ಲಿ, ಸರಿಯಾಗಿ ಎಂಜಾಯ್ ಮಾಡಿದ್ವಿ, ಕಾಯಕಿಂಗ್ ಎಲ್ಲ ಮಾಡಿದ್ವಿ. ಬಟ್ ಅಲ್ಲೆಲ್ಲ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಬೋಟಲ್ಲೇ ಇಟ್ಟೋಗಿದ್ದೆ ಫೋನು ಕ್ಯಾಮ್ರಾ ಎಲ್ಲನೂ. ಸೊ ಹಂಗಾಗಿ ನಾನು ಅಲ್ಲಿ ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಎಲ್ಲ ನೆಂದೋಗ್ಬಿಡುತ್ತಲ್ಲ. ಹಂಗಾಗಿ ನಾವು ಒಂದು ಕಡೆ ಎತ್ತಿಟ್ಬಿಟ್ಟು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಸಿಮ್ ಎಲ್ಲ ಮಾಡಿಕೊಂಡು ಕಾಯಕಿಂಗ್ ಮಾಡಿಕೊಂಡು ಮತ್ತೆ ಹೊರಟಿದ್ದೀವಿ. ಇನ್ನೊಂದು ಬೀಚು ಪಾಯಿಂಟ್ ತೋರಿಸ್ತಾರೆ, ತುಂಬ ಚೆನ್ನಾಗಿತ್ತು. ಇನ್ನು ಬೋಟ್ ಮುಂದೆ ಅದು ಏನಿದೆ ಅಲ್ಲಿ ಕೂತ್ಕೊಂಡು ಕಾಲು ಕೆಳಗಡೆ ಬಿಟ್ಕೊಂಡು ಆರಾಮಾಗಿದ್ವಿ. ತುಂಬ ಚೆನ್ನಾಗಿತ್ತು. ಇನ್ನು ನಾನೇ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಿದ್ದೆ, ಫುಲ್ಲು ಬೀಟಲ್ಲಿರೋದೆಲ್ಲ. ಇನ್ನು ರವಿ ಅಂತ ಈ ಬೋಟ್ ಇದಕ್ಕೆ ತುಂಬ ಒಳ್ಳೆಯವರು. ಆ 3 ಜನ ಏನಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಒಳ್ಳೆಯವರು. ಅವ್ರದ್ದು ಭಾಷೆ ಇದೆಯಲ್ಲ, ಮಂಗಳೂರು ಭಾಷೆ, ಅದೊಂಥರ ಚೆಂದ ಕೇಳೋದಕ್ಕೆ. ಎಂತ ಮಾಡೋದು ಅಂತ ಮಾತಾಡ್ತಾರಲ್ಲ, ಸಕ್ಕದಾಗಿರುತ್ತೆ ಅದನ್ನು ಕೇಳೋದಕ್ಕೆ. ಇನ್ನು ನೀರು ನೋಡ್ತಾ ಇದ್ದರೆ ಮನೆಗೆ ವಾಪಸ್ ಹೋಗಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತಲ್ವ. ಯಾರಿಗಿಷ್ಟ ಇರಲ್ಲ ಅಲ್ವ ಬೀಚು, ನೀರು, ಅಲೆಗಳನ್ನ ನೋಡಿಬಿಟ್ಟು. ತುಂಬ ಚೆನ್ನಾಗಿತ್ತು. ಒಂದೊಂದು ವ್ಯೂ ಪಾಯಿಂಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ವರ್ತ್ ಅಂತ ಹೇಳ್ಬೋದು ನಾವು ಕೊಟ್ಟಿರೋ ದುಡ್ಡಿಗೆ. ತುಂಬ ಚೆನ್ನಾಗಿ ತೋರಿಸ್ತಾರೆ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಸನ್ರೈಸ್ ಆಗಿರ್ಬೋದು, ವ್ಯೂ ಆಗಿರ್ಬೋದು, ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಮಾತ್ರ ಅಲ್ಟಿಯಾಗಿರುತ್ತೆ ಪ್ಲೇಸಸ್ ಎಲ್ಲನೂ, ಅಷ್ಟು ಚೆನ್ನಾಗಿದೆ. ಇನ್ನು ಬನ್ನಿ ನೆಕ್ಸ್ಟು ಡಾಲ್ಫಿನ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಡಾಲ್ಫಿನ್ ಸ್ಪಾಟ್ಸ್ ಯೂಶ್ವಲಿ ಅದೊಂದು ಟೈಮ್ ಇರುತ್ತೆ ಸ್ವಲ್ಪ ಹೈಟಲ್ಲಿ ಎಗರೋದಕ್ಕೆ. ಈಗಲೂ ಸುಮಾರಾಗಿ ಒಂದು 7-8 ಕಾಣಿಸಿದ್ವು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸೌಂಡ್ ಇರಬಾರ್ದು, ಸೈಲೆಂಟಾಗಿರಬೇಕು. ಅದಕ್ಕೆ ಬೋಟಲ್ಲಿ ಸ್ವಲ್ಪ ಎಲ್ಲ ಆಫ್ ಮಾಡಿಬಿಟ್ಟು ನೋಡ್ತಾ ಇಲ್ಲ, ಅದು ತುಂಬ ತೀಕ್ಷ್ಣವಾಗಿ ನೋಡ್ತಾ ಇರಬೇಕು. ಎರಡೆರಡು ಜೊತೆಯಾಗಿ ಅದು ಹೈಟಲ್ಲಿ ಎಗರುತ್ತೆ. ಬನ್ನಿ ನೋಡೋಣ. ಅದು ಬಂದಾಗ ನೋಡಬೇಕು. ಅಲ್ಲಿ 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 2 ಹೋಯ್ತಲ್ಲ, ಫುಲ್ ಎಗರಲ್ಲ ಮೇಲೆ. ಅಲ್ಲಿ 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 ಸೌಂಡ್ ಎಗರ್ತಾಂಡೆ ಬಾಬು, ಹಂಗೆ ನೋಡ್ತಾ ಇರೋ ಬರುತ್ತದು. ಅಲ್ಲಿ ಅಲ್ಲಿ ಅಲ್ಲೋಯ್ತು. ಆ ನೀರು ನೋಡ್ತಾ ಇದ್ರೆ ಲ್ಯಾಂಡೇ ಕಾಣಿಸ್ತಾ ಅಲ್ಲ, ಈವ್ನಿಂಗ್ ಟೈಮ್ ಜಾಸ್ತಿ ಆಗುತ್ತೆ. ಡಾಲ್ಫಿನ್ ಬಂದ್ ನೋಡಲ್ಲಿ, ಅಲ್ಲಿ 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 ಇಲ್ಲ ಹೋಗೋಣ. ಅಂಬ ಬಂದ್ಕೊಂಡು ಅಂಬ 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 ಕರ್ತೆ ಅಂಬ ಇಲ್ಲ ತೋಡಿ. ಹಾಡು ಬಿರಿ ಬಾಬು. ಹಾಡು ಈಗ ನನ್ನ ಮಗಳು ಫೋನ್ ಮಾಡಿದ್ದೆ. ಸೊ ಏನು ತರಲಿ ಟೂರಿಂದ ಅಂತ ಕೇಳಿದರೆ, ಅಮ್ಮ ನನಗೇನು ಬೇಡ, ನನಗೆ ಬೀಚಲ್ಲಿ ಸಿಗುತ್ತಲ್ಲ ಮಣ್ಣು ಅದು ಬೇಕು ಅಂದರು.
ಎಷ್ಟು ಗುಡ್ ಗರ್ಲ್ ಅಲ್ಲ ನನ್ನ ಮಗಳು, ಹಂಗಾಗಿ ಸ್ವಲ್ಪ ಚಿಕ್ಕ ಬಾಟ್ಲಲ್ಲಿ ಮರಳು ತೊಗೊಂಡು ಹೋಗ್ತಿದೆ. ಅದು ಸ್ವಲ್ಪ ಡ್ರೈ ಆದಮೇಲೆ ಪುಡಿಯಾಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ. ಈಗ ಒದ್ದೇ ಇರೋದ್ರಿಂದ ಹಂಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲೋಗಿ ಡ್ರೈ ಮಾಡಿದ್ಮೇಲೆ ಅವಳೇ ಆಟ ಆಡ್ಕೋತಾಳೆ. ಅವಳಿಗೆ ಸಖತ್ ಇಷ್ಟ ಬೀಚ್ ನೀರು, ಬೀಚ್ ಅಂದರೆ ಸಖತ್ ಇಷ್ಟ, ಮರಳಲ್ಲಿ ಆಟ ಆಡೋದಂದರೆ ಸಖತ್ ಇಷ್ಟ. ಅದಕ್ಕೆ ನೋಡಿ ಏನೂ ಕೇಳಲ್ಲ ನನ್ನ ಮಗಳು, ಅಷ್ಟು ಸಿಂಪಲ್ ನನ್ನ ಮಗಳು. ಮಣ್ಣು ತೊಗೊಂಬ ಸಾಕು ಅಂತ ಹೇಳಿದ್ಲು. ಇನ್ನು ಕೇವ್ಸಿಗೆಲ್ಲ ಹೋಗಿ ಕರ್ಕೊಂಡು ಬರ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಕೇವ್ಸ್ ಒಳಗಡೆ, ಮಾತ್ರ ತುಂಬ ಸಖತ್ತಾಗಿತ್ತು. ಸೊ ಇದು ಮಿಸ್ಟಿ ಕೇವ್ ಬೀಚ್ ಅಂತ ಸುಮಾರು ಬೀಚಸ್ ತೋರಿಸಿದ್ರು. ಸೊ ನನಗಿಂತ ಇನ್ಫಾರ್ಮೇಷನ್ ಇವ್ರ ಹತ್ರನೇ ಹೋಗೋಣ. ನಿಮ್ಮ ಹೆಸರು? ರವಿ ಅಂತ. ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇರೋದು ನೀವು? ಇದು 7 years. ಏನೇನು ಕವರ್ ಆಗುತ್ತೆ ಇದರಲ್ಲಿ? ಇದರಲ್ಲಿ 5 ಬೀಚಸ್ಸು. ಫಸ್ಟು ಮಿಸ್ಟಿ ಕೇವ್ ಬೀಚಲ್ಲಿ ಫೋಟೋ ಶೂಟು ಮತ್ತು ಕೇವ್ ಇದೆ, ಕೇವ್ ನೋಡ್ಕೊಂಡು ಹೋಗೋದು. ಆಮೇಲೆ ಪ್ಯಾರಡೈಸ್ ಬೀಚ್ ಸೈಟ್ ಸೀಯಿಂಗು ಆ್ಯಂಡ್ ಓಮ್ ಬೀಚ್ ಸೈಟ್ ಸೀಯಿಂಗ್ ಬರುತ್ತೆ. ಆ್ಯಂಡ್ ಹೆವೆನ್ ಬೀಚ್ ಓನ್ಲಿ ಸೈಟ್ ಸೀಯಿಂಗು. ಆ್ಯಂಡ್ ಇದು ಹಾಪುನ್ ಬೀಚಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಬರುತ್ತೆ, ಕಯಾಕಿಂಗು, ಸ್ವಿಮ್ಮಿಂಗು ಆ್ಯಂಡ್ ಸ್ನಾರ್ಕ್ಲಿಂಗು ಆಪ್ಷನಲ್ ಇರುತ್ತೆ. ಯಾಕಂದರೆ ಒಂದು ವಾಟರ್ ಅಷ್ಟೊಂದು ಕ್ಲಿಯರ್ ಇದ್ದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಸ್ನಾರ್ಕ್ಲಿಂಗು, ಇಲ್ಲಾಂದರೆ ಅದನ್ನು ಪ್ರೊವೈಡ್ ಮಾಡಿಲ್ಲ. ಆ್ಯಂಡ್ ಡಾಲ್ಫಿನ್ ವಾಚಿಂಗು ಲೈಟ್ ಹೌಸ್ ಪಕ್ಕದಲ್ಲಿ ಬರುತ್ತೆ. ಸೊ ಎಲ್ಲರಿಗೂ ಲೈಫ್ ಜಾಕೆಟ್ಸ್ ಪ್ರೊವೈಡ್ ಮಾಡ್ತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು. ಇದ್ರ ಜೊತೆಗೆ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ನಾವು ಸ್ವಿಮ್ಮಿಂಗ್ ಎಲ್ಲ ಮಾಡಿ ಇನ್ನು ಬೋಟಿಂದೆಲ್ಲ ಮುಗಿಸ್ಕೊಂಡು ಹೋಗಿ ಫಸ್ಟ್ ತಿಂಡಿ ತಿಂದ್ಬಿಟ್ವಿ. ತುಂಬ ಹೊಟ್ಟೆ ಹಸಿತಾಯಿತು. ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆದ್ವಿ. ಸೊ ಇನ್ನು ಚೆಕ್ಔಟ್ ಇವತ್ತು ಲಾಸ್ಟ್ ಡೇ ಟ್ರಿಪ್ಪು. ಸೊ 3 days ಇದ್ದಿದ್ದು ಟೋಟಲ್ಲು. ಇವತ್ತು ರಿಪಬ್ಲಿಕ್ ಡೇ ಕೂಡ. ಸೊ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಆ್ಯಂಡ್ ಈಗ TTಲಿ ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಿ ರೆಡಿಯಾಗಿ ಹೊರಟಿದ್ದೀವಿ. ಸೊ ಈಗ ನೆಕ್ಸ್ಟ್ ಹೋಗ್ತಿರೋದು ಮಿರ್ಜಾನ್ ಫೋರ್ಟ್ಗೆ. ಸೊ ಮಿರ್ಜಾನ್ ಫೋರ್ಟ್ ಈಗ ಸ್ವಲ್ಪ ಗ್ರೀನರಿ ಎಲ್ಲ ಇರಲ್ಲ, ಗ್ರೀನರಿ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಅದೇನಿದ್ರು ರೈನಿ ಸೀಸನ್ನು ಆ ಟೈಮಲ್ಲಿ ತುಂಬ ಗ್ರೀನರಿ ಇರುತ್ತೆ. ಇವಾಗ ಒಂದು ಸ್ವಲ್ಪ ಅಲ್ಲಲ್ಲಿ ಹುಲ್ಲು ಬೆಳೆದಿರುತ್ತಲ್ಲ, ಅದು ಮಿರ್ಜಾನ್ ಫೋರ್ಟು. ಸೊ ಮಿರ್ಜಾನ್ ಫೋರ್ಟ್ ಬಗ್ಗೆ ಗೊತ್ತೇ ಇರುತ್ತೆ. ಅದು ಫೋಟೋಗ್ರಫಿಗೆ ತುಂಬ ಚೆನ್ನಾಗಿರುತ್ತೆ ಗ್ರೀನರಿ ಬಂದಾಗ. ಇನ್ನು ಹಾಗೆ ಬಿಸಿಲು ಕೂಡ ಸಖತ್ತಾಗೇ ಇತ್ತು. ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ. ಕೋಸ್ಟಲ್ ರೀಜನ್ ನಿಮ್ಗೆ ಹೇಳಂಗೆ ಇಲ್ಲ. ಅದರಲ್ಲಿ ಇಷ್ಟು ಬಿಸಿಲಿದ್ರೆ ಇನ್ನು ಮುಗ್ದೇ ಹೋಯ್ತು, ಅಷ್ಟು ಬಿಸಿಲಿತ್ತು. ಇದೇ ಮಿರ್ಜಾನ್ ಫೋರ್ಟು. ಸೊ ನೋಡಿರ್ತೀರ ಈ ಕಡೆ ಬಂದಾಗ. ಅದರಲ್ಲೂ ಎಸ್ಪೆಷಲಿ ಈ ವಿಂಟರು ರೈನಿ ಸೀಸನಲ್ಲಿ ಬಂದರೆ ಸ್ವಲ್ಪ ಗ್ರೀನರಿ ಹಾಗೆ ಇರುತ್ತೆ ತುಂಬ. ಆಗ ಇನ್ನೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ, ಹುಲ್ಲು ಆ ಥರ ಗ್ರೀನರಿ ಎಲ್ಲ ಏನೂ ಇಲ್ಲ. ಬಟ್ ಹೋಗಿ ತೋರಿಸ್ಕೊಂಡು ಬರಬೇಕಲ್ವಾ. ಇದಕ್ಕೇನು ಎಂಟ್ರಿ ಟಿಕೆಟ್ ಏನೂ ಇರೋದಿಲ್ಲ, ಜಸ್ಟ್ ಕ್ಯಾಮ್ರಾ ಅದು ಇದೆಲ್ಲ ಚೆಕ್ ಮಾಡ್ತಾರಷ್ಟೇ. ಇದಕ್ಕೇನು ಎಂಟ್ರಿ ಟಿಕೆಟ್ ಇರೋಲ್ಲ, ಫ್ರೀ ಟಿಕೆಟೇ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಹೋಗೋಣ ಬನ್ನಿ. ಫ್ರೆಂಡ್ಸ್ ಈಗ ಮಿರ್ಜಾನ್ ಫೋರ್ಟಿಗೆ ಹೋಗಿದ್ದಾರೆ. ಸಖತ್ತು ಬಿಸಿಲಿದೆ, ಹೆವಿ ಇದೆ. ಸೊ ನಾನು ಅಲ್ಲಿವರೆಗೂ ಹೋಗಿ ಎಂಟ್ರೆನ್ಸ್ವರೆಗೂ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಬಂದೆ. ಅವ್ರು ರೂಮ್ ನೋಡ್ಕೊಂಡು ಬರ್ತಾರೆ. ನೆಕ್ಸ್ಟು ಗೋಕರ್ಣ ಆ್ಯಕ್ಚುಲಿ ಟೈಮ್ 5ಗೆ ಓಪನ್ ಇದೆ ಅಂತ ಹೇಳ್ತಾರೆ. ಬಟ್ ಸುಮ್ಮನೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೇಳ್ತಾರೆ. ಯಾಣ ಕೇಳಿಸಿದೆ. ಯಾಣ ಕೇಳಿಸಿ 5:30ಗೆಲ್ಲ ಕ್ಲೋಸ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ಡೇ ಗೋಕರ್ಣ ಇತ್ತು ಆ್ಯಕ್ಚುಲಿ. ಅವ್ರು ಸ್ವಲ್ಪ 6:30 ಪಿಕಪ್ ಆಯಿತು. ಬೆಂಗಳೂರಿಂದನೇ 6:30 ಟ್ರಾಫಿಕ್ ಸಿಕ್ಕಾಪಟ್ಟೆ ಸ್ಯಾಟರ್ಡೆ. ಸೊ ಹಂಗಾಗಿ ಅವತ್ತು ಗೋಕರ್ಣ ನಾವು ಕವರ್ ಮಾಡಬೇಕಂತ ಅಂದ್ಕೊಂಡ್ವಿ. ನಾವು ಎಲ್ಲಿ ಟೈಮ್ಗೆ ಅವ್ರು ಬರೋಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಈ ಥರ ಮಿಸ್ ಆಗುತ್ತೆ, ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ನಮ್ಮದು ಗೋಕರ್ಣಗಿದ್ದು ಫಸ್ಟ್ ಡೇನೇ ಮುಗಿಸ್ಬಿಡ್ಬೇಕು. ಅದು 5 to 8 ಇದೆ ಸಂಜೆ, ಅದಾಗಲಿಲ್ಲ ಅವತ್ತು. ಸೊ ಹಂಗಾಗಿ ಗೋಕರ್ಣಗೆ ಹೋಗಿ ಯಾಣಗೆ ಹೋಗಿ ಡೈರೆಕ್ಟ್ ನೈಟೆಲ್ಲ ಟ್ರಾವೆಲ್ ಮಾಡಿ ನಾಳೆ ಬೆಳಗ್ಗೆ ತುಮಕೂರಿಗೆ ಹೋಗ್ತಿರೋದು. ಸೊ ಇದಿಷ್ಟು ಪ್ಲ್ಯಾನ್ಸು. ಯಾಣ ನಾನು ನೋಡ್ದಲ್ಲೇ 14 ವರ್ಷ 15 ವರ್ಷ ಆಗ್ತಿದೆ. ನಾನು ಕಾಲೇಜ್ ಡೇಸಲ್ಲೇ ನೋಡಿದ್ದು, ಆಮೇಲೆ ನೋಡಲಿಲ್ಲ. ಸೊ ನಮ್ಮ ಯಶ್ ಮೊಗ್ಗಿನ ಮನಸ್ಸು ಶೂಟಿಂಗ್ ಅಲ್ಲೇ ಮಾಡಿರೋದಲ್ವಾ, ಹಂಗಾಗಿ ನೋಡಬೇಕು ಅನ್ನೋದೊಂದು ಆಸೆ. ಸೊ ಹೋಗೋಣ ಬನ್ನಿ. ಸೊ ಇನ್ಮೇಲಿಂದ ತುಮಕೂರುವರೆಗೂ ನಾನೇ ಓಡಿಸ್ತೀನಿ TT. ಮತ್ತು ನಿಜ ಅನ್ಕೋಬೇಡಿ, ಸುಮ್ಮನೆ ನಾನು ಓಡಿಸಿದ್ರೆ 2 days ಆಗಿಬಿಡುತ್ತೆ, ಸುಮ್ಮನೆ ಹೇಳಿದೆ. ಇನ್ನು ಡ್ರೈವರ್ ಬಗ್ಗೆ ಹೇಳಲೇಬೇಕು. ಡ್ರೈವರ್ ಅಂತೂ ಮಸ್ತಾಗಿ ಗಾಡಿ ಹೊಡೆದ್ರು. ನಮಗೆ ಒಂದೊಂದ್ಸಲ ಭಯ ಆಗ್ತಿತ್ತು, ಎಚ್ಚರಿಕೆ ಇದ್ದಾಗ. ಜಾಸ್ತಿ ನಾನೇನು ಮಲಗಿಲ್ಲ. ಒಂದೊಂದ್ಸಲಿ ಹಿಂಗೆ ಬಂದ್ಬಿಟ್ಟು ಸಡನ್ನಾಗಿ ಹಿಂಗೆ ತಿರುಗಿಸೋರು. ಇಷ್ಟು TTನೇ
ಸಕ್ಕತ್ತಾಗಿ ಓಡಿಸಿದ್ರು ಡ್ರೈವರ್ ಮಾತ್ರ, ಒಳ್ಳೆ ಪ್ರೊಫೆಷ್ನಲ್ಲು. ಅಂದರೆ ನನಗಿಂತಲೇ ಚಿಕ್ಕವರಂತೆ, ನನಗಿಂತ ದೊಡ್ಡವರಂತ ಅಂದ್ಕೊಂಡಿದ್ದೆ ನಾನು, ನನಗಿಂತ ಚಿಕ್ಕವರಂತೆ. ಆದರೂ ಈ ಏಜಲ್ಲಿ ಇನ್ನು ಈ ಥರ ಹ್ಯಾಟ್ ಅಂತೂ ತೊಗೊಳ್ಳೇಬೇಕಲ್ಲ ಹುಡುಗಿರು. ಸೊ ತುಂಬ ಚೆನ್ನಾಗಿರುತ್ತೆ ಗೌನ್ಗೆ ಈ ಥರ ಹಾಕೊಂಡಾಗ. ಹಾಗೆ ತುಂಬ ಬಿಸಿಲು ಕೂಡ ಸ್ವಲ್ಪ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಈ ಥರದ್ದೊಂದು ಮನೇಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಫೋಟೋಶೂಟ್ಗೆ. ಆದರೆ ನಾವು ಸ್ವಲ್ಪ ಬಿಸಿಲನ್ನು ಅವಾಯ್ಡ್ ಮಾಡ್ಕೋಬೋದು, ಜಾಸ್ತಿ ಟ್ಯಾನ್ ಆಗೋಲ್ಲ. ತುಂಬ ಚೆನ್ನಾಗಿತ್ತು. ಅಲ್ಲಿ ತೊಗೊಂಡೆ 100 ರೂಪೀಸ್ ಏನೋ ಹ್ಯಾಟು. ಇನ್ನು ಏನಾದರೂ ಮಕ್ಳಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಅಷ್ಟೊಂದು ಏನು ಸೂಟಬಲ್ ಆಗಿರೋದಿಲ್ಲ. ಆ್ಯಂಡ್ ಇನ್ಮೇಲೆ ಪ್ರತಿಯೊಂದು ನಾನು ಎಲ್ಲೆಲ್ಲಿ ಗ್ರೂಪ್ ಟೂರ್ ಟ್ರಿಪ್ಪಿಗೆ ಹೋಗ್ತೀನಿ, ಸೊ ಅಲ್ಲೆಲ್ಲ ಒಂದು ಫ್ರಿಜ್ಜಿಗೆ ಮ್ಯಾಗ್ನೆಟ್ ತರೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಂಗಾಗಿ ಗೋಕರ್ಣದಲ್ಲಿ ಸಿಕ್ತು, ಅದನ್ನೇ ಹೇಳ್ತಾಯಿದ್ರು, ಇಲ್ಲಿ ಸಿಗೋಲ್ಲ, ಸ್ವಲ್ಪ ಮುಂದೆ ಹೋಗಬೇಕು, ದೇವಸ್ಥಾನದ ಹತ್ರ ಸಿಗುತ್ತೆ ಅಂತ ಅಂದರು. ಸೊ ಹಂಗಾಗಿ ಅಲ್ಲಿ ಹೋಗಿ ಹುಡುಕ್ತಾ ಇದ್ವಿ. ಸೊ ಅದು ಗೋಕರ್ಣದು ಒಂದು ಬೋಟ್ ಇದೆ, ಅದ್ರ ಮೇಲೆ ಇಂಡಿಯನ್ ಫ್ಲ್ಯಾಗ್ ಇದೆ, ಆ ಥರದ್ದೊಂದು ಮ್ಯಾಗ್ನೆಟ್ಟು ತೊಗೊಂಡೆ. ಸೊ ಈ ಥರ ಆ ಥರದ್ದೆಲ್ಲ ಕಲೆಕ್ಷನ್ಸ್ ಮಾಡೋಣ ಇನ್ನು ಅಂದ್ಬಿಟ್ಟು. ಇನ್ನು ಗೋಕರ್ಣ ದೇವಸ್ಥಾನ ಈ ಸ್ಪಾಟ್ ಬಂದುಬಿಟ್ರೆ ಸಾಕು, ದೇವಸ್ಥಾನದ ಮುಂದೆ ಕಾಂತಾರ ಚಾಪ್ಟರಲ್ಲಿ ಏನಿದೆ ಅದೇ ಇದೇ ಬಂದುಬಿಡುತ್ತೆ. ಆ ಸ್ಪೈಸಸ್ ಘಮ ಅಂತೂ ಸಖತ್ತಾಗಿ ಬರ್ತಿರುತ್ತೆ, ಘಮ್ ಅಂತ ಬರ್ತಾ ಇರುತ್ತೆ. ಗೊತ್ತೇ ಇರುತ್ತೆ ಗೋಕರ್ಣಗೆ ಹೋಗಿರೋರು. ಆ್ಯಂಡ್ ಇದೇ ಗೋಕರ್ಣ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಒಳಗಡೆ, ತುಂಬ ಚೆನ್ನಾಗಿದೆ ಒಳಗಡೆ. ಇನ್ನು ಇಲ್ಲಿಂದ ನೆಕ್ಸ್ಟು ನಮ್ಮದು ಯಾಣ ಇತ್ತು. ಯಾಣ ಆದಮೇಲೆ ಸಿರ್ಸಿ ನಮ್ಮ ಕಾಂಪ್ಲಿಮೆಂಟ್ರಿ ಹಾಕಿ ಕೊಟ್ವಿ ದೇವಸ್ಥಾನ ದರ್ಶನ ಮಾಡಿಸೋಣ ಅಂದ್ಬಿಟ್ಟು. ಸೊ ಈಗ ಮೊದಲು ಇಲ್ಲಿಂದ ತುಂಬ ರೋಡ್ಸ್ ಆಗಲ್ಲ, ಘಾಟ್ ಇರುತ್ತೆ. ಯಾಣಗೆ ಬೇಕಾಗುತ್ತೆ 2.5 hours ಆದರೂ ಬೇಕು ಗೋಕರ್ಣದಿಂದ ಯಾಣಗೆ. ಸೊ ಇಲ್ಲಿಂದ ಇನ್ನು ಹೊರಟ್ವಿ, ಸಾಗಲ್ಲ ಈ ರೋಡು. ಕರೆಕ್ಟಾಗಿ ಒಂದು 5:30 ಏನೋ ಹೋದ್ವಿ, ಕ್ಲೋಸಿಂಗ್ ರೇಂಜಲ್ಲಿತ್ತು. ಆದರೂ ಹೋಗಿ ಮಾತಾಡಿ ಬಿಟ್ಟಿದ್ದಾಯಿತು ಒಳಗಡೆ. ಘಾಟ್ ಫುಲ್ಲು, ಎಷ್ಟೇ ಸ್ಪೀಡಾಗಿ ಹೋದ್ರೂ ಹೊಡಿಯೋಕ್ಕಾಗಲ್ಲ. ಅಂತೂ ಯಾಣದೆಲ್ಲ ಮುಗಿಸ್ಕೊಂಡು ಹೋಗೋವಾಗ ಸಿರ್ಸಿದಲ್ಲಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ತುಮಕೂರಿಗೆ ಹೋಗಿದ್ದು. ಯಾಣಗೆ ಹೋಗೋವಾಗಂತೂ ವ್ಯೂನ ಅಷ್ಟೇ ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ವ್ಯೂ ಎಂಜಾಯ್ ಮಾಡೋದಕ್ಕೆ, ಸಖತ್ತಾಗಿತ್ತು. ಸೊ ನಮ್ಮ ಪ್ರವಾಸದ ಬಗ್ಗೆ ಇವ್ರನ್ನ ಕೇಳೋಣ. ಆ್ಯಕ್ಚುಲಿ ಡ್ರೈವರ್ ಅಂತ ನಾನು ಯಾವತ್ತೂ ನೋಡಿಲ್ಲ, ಇವ್ರು ಪರಿಚಯ ಆದಾಗಿಂದ ನನಗೆ ಬ್ರದರ್ ಥರ ಇದ್ದಾರೆ, ಅಕ್ಕ ಅಂದ್ಕೊಂಡಿದ್ದಾರೆ. ಅದು ಸಖತ್ ಖುಷಿ ಆಯಿತು. ಬೇಗ ಅಡ್ಜಸ್ಟ್ ಆದರು ನಮಗೆ ಎಲ್ಲದಕ್ಕೂ, ಏನೂ ಬೇಜಾರು ಮಾಡ್ಕೊಳ್ದೆ ಪೇಷನ್ಸ್ ಆಗಿ ಗಾಡಿ ಅಂತೂ ಸಖತ್ತಾಗಿ ಓಡಿಸಿದ್ರು. ನನಗೂ ಡ್ರೈವಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲೂ ನಮಗೆ ಒಂದು ಚೂರು ಏನಾದರೂ ಒಂದು ಹಾನಿ ಆಗಿರ್ಬೋದು, ಆ ಥರದ್ದು ಏನೂ ಆಗಿಲ್ಲ, ನಮಗೆ ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಪ್ರವಾಸದ ಬಗ್ಗೆ ಅವ್ರಿಗೆ ಅನಿಸಿಕೆ ಏನು ಅಂತ ಕೇಳೋಣ. ಫಸ್ಟ್ ಟೈಮ್ ನಮ್ಮ ಜೊತೆ ಟ್ರಾವೆಲ್ ಮಾಡಿದಾರಲ್ಲ, ಹೇಳಿ ಸರ್ ಏನು. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಹೇಳಬೇಕು, ನಮ್ಮ ಪ್ರವಾಸ ಟೀಮ್ಗೆ. ನಾನು ಅವ್ರ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಒಂದು ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂದರೆ ತುಂಬ ಎಫೆಕ್ಟ್ ಇರುತ್ತೆ. ಅದೇ ಥರ ಇವ್ರು ಎಫೆಕ್ಟ್ ಹಾಕಿ ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ಆ ಥರ ಪ್ರತಿಯೊಂದು ಎಕ್ಸಿಕ್ಯೂಟ್ ಮಾಡಿ ಕೊಡ್ತಿದ್ದಾರೆ. ಇನ್ಕ್ಲೂಡ್ ಅವ್ರ ಪ್ಲೇಸಸ್, ಯಾವ ಪ್ಲೇಸ್ ಹೇಳ್ತಾರೆ, ಯಾವ ಪ್ಲೇಸ್ ಇದು, ಮೀಲ್ಸ್ ಆಗಲಿ, ಊಟ ಆಗಿರ್ಬೋದು, ಪ್ರತಿಯೊಂದು ಬೋಟಿಂಗು, ಸೈಟ್ ಸೀನಿಯರ್ಸ್ ಇದೆ, ಪ್ರತಿಯೊಂದು ಕವರ್ ಮಾಡಿ ಕೊಡ್ತಿದ್ದಾರೆ ನಮ್ಮ ಪ್ರವಾಸದಲ್ಲಿ. ಸೊ ನಮ್ಮದು ಕಸ್ಟಮರ್ಸ್ ಜೊತೆ ನಿಮ್ಮ ಜೊತೆ ನಾವು ಹೆಂಗೆ ಅಡ್ಜಸ್ಟ್ ನಮ್ಮ ಜೊತೆ ಹೆಂಗೆ ಅಂದರೆ ತುಂಬ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ಅವರು ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇವ್ರದ್ದೆಲ್ಲ ಇದೆ, ಇವ್ರಿಗೆ ನಮ್ದು ಏನೇ ಇದ್ದರೂ
ಇವ್ರು ಕರ್ನಾಟಕದಲ್ಲಿ ಇವರೇ ಬರೋದು ನಮ್ಮ ಜೊತೆ. ಸೊ ಹಾಗಾಗಿ ಬೇಗ ಬುಕ್ ಮಾಡ್ಕೊಳ್ಳಿ, ನಿಮಗೂ ಅದು ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಗಾಡಿ ಮಾತ್ರ ನೋ ವರ್ಡ್ಸ್. ನಮ್ಮ ಮನೆ ಹತ್ರ ಬಂದಾಗಲೇ ಜಿಗಿ 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 ಅಂತ ಬಂತು, ಸಕ್ಕದಾಗಿತ್ತು ನೋಡೋದಕ್ಕೆ. ಅಲ್ಲೇ ಫಿದಾಗೋಗ್ಬಿಟ್ಟೆ ನಾನು. ನೆಕ್ಸ್ಟ್ ಇವರೇ ಬರ್ತಾರೆ. ನೆಕ್ಸ್ಟ್ ಟ್ರಿಪ್ ನಮ್ಮ ನೆಕ್ಸ್ಟ್ ವೀಕೇ ಇದೆ, ಸೇಮ್ ಪ್ಲೇಸು, ಬಟ್ 2 ಡೇಸ್ ಅಷ್ಟೇ. ಬಟ್ ಆವಾಗ ದೊಡ್ಡದು ಇನ್ನು ಬಸ್ ಬರುತ್ತೆ 33 ಸೀಟರ್ದು, ಅವರು ಇದಕ್ಕೆ ಬರ್ತಾರೆ. ಅದಕ್ಕೂ ವೆಯ್ಟಿಂಗ್ ನಾನು. ಗಾಡಿ ಮಾತ್ರ ಸೂಪರ್ ಆಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಪ್ರತಿದಿನ ಪಾಪ ಕ್ಲೀನ್ ಮಾಡ್ತಾರೆ ನಾವು ಇಳ್ದಿದ ತಕ್ಷಣ. ಎಷ್ಟೊಂದು ಡ್ರೈವರ್ಸ್ ಅಂದರೆ ಹೆಂಗಿರಬೇಕು ಅಂದರೆ ಪೇಷನ್ಸ್ ಇರಬೇಕು, ಆಮೇಲೆ ಮಾತಾಡೋದಾಗಿರ್ಬೋದು, ಅಂದರೆ ಏನಕ್ಕೂ ಇರಿಟೇಟ್ ಆಗಲ್ಲ, ಚೆನ್ನಾಗಿರ್ತಾರೆ, ಅದು ತುಂಬ ಇಂಪಾರ್ಟೆಂಟು. ಸೊ ಅಷ್ಟೇ, ಥ್ಯಾಂಕ್ಸ್ ನಮ್ಮ ಜೊತೆ ಒಪ್ಕೊಂಡು ಬಂದಿದ್ದಕ್ಕೆ. ಸೊ ಜಾಸ್ತಿ ನಮ್ಮ ಜೊತೆ ಟ್ರಾವೆಲ್ಸ್ ಮಾಡಿ, ನಿಮಗೂ ನಾವು ಕೊಡ್ತಾನೆ ಇರ್ತೀವಿ. ಖಂಡಿತ ಮಾಡೇ ಮಾಡ್ತೀನಿ, ಆಯ್ತಾ? ಮತ್ತೆ ಇನ್ನೊಂದು ಹೇಳ್ಬೇಕು ಅಂದರೆ ನೆಕ್ಸ್ಟ್ ನಿಮ್ಗೆ ಯಾವುದೇ ಪ್ಲಾನ್ ಆಗಲಿ, ಯಾವುದೇ ಟ್ರಿಪ್ ಆಗಲಿ, ಏನೇ ಆಗಲಿ ಪ್ರತಿಯೊಂದು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ನಮ್ಮ ಪ್ರವಾಸ. ಹೋಗಿ ಹೋಟೆಲಲ್ಲಿ ಸಕಾಲ ಮಾಡ್ಕೊಡ್ತಾರೆ. ಹೋಗಿದ್ದು ತುಮಕೂರಿಗೆ. ಆಲ್ಮೋಸ್ಟ್ ನಾವು ತುಮಕೂರಿಗೆ ಒಂದು 4:15ಗೆ ರೀಚ್ ಆಗಿದ್ದು. ಸೊ ಅವರು ಬ್ಯಾಂಗ್ಳೂರಿಗೆ 7-7:30 ಹಂಗೆ ರೀಚ್ ಆಗಿದ್ದಾರೆ. ಇಲ್ಲ 6 ಗಂಟೆ 6:30 ಹಂಗೆ ರೀಚ್ ಆಗಿದ್ದಾರೆ. ಸೊ ನೈಟೆಲ್ಲ ಜರ್ನಿ ಇತ್ತು, ಅದೊಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಸ್ಟೇ ಟ್ಯೂನ್. ನಮ್ಮ ಪ್ರವಾಸನ ಚೂಸ್ ಮಾಡಿ ಒಳ್ಳೊಳ್ಳೆ ಡೆಸ್ಟಿನೇಷನ್ಸ್ ನಾವು ನಿಮಗೆ ಮಾಡಿಕೊಡ್ತೀವಿ. ಮತ್ತೆ ಸಿಗೋಣ, ಬಾಯ್ ಬಾಯ್.